ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಹಂಪಿಯ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಒಂದಷ್ಟು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿತ್ತು, ಹಾಗಾಗಿ ಈ ವ್ಲಾಗ್ನ ಹೋಲ್ಡಲ್ಲಿ ಇಟ್ಟಿದೆ. ಇವಾಗೂ ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ಬಟ್ ಎಲ್ಲ ಕ್ಲಿಪ್ಪಿಂಗ್ಸು ಮಿಸ್ ಮಾಡ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಯೂಟ್ಯೂಬಲ್ಲಾದರೆ ಒಂದು ಮೆಮೊರಿಯಾಗಿ ಇರುತ್ತೆ ಅಂಥೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಇವಾಗ ನಾವು ಹೋಗಿರೋ ಅಂಥದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೆಯೇ ಬಡವಿ ಲಿಂಗ ಅಂತ ಹೇಳಿ ಒಂದು ಜಾಗಕ್ಕೆ ಹೋಗಿದ್ವಿ. ಈ ಒಂದು ಲಕ್ಷ್ಮೀ ನರಸಿಂಹ ಭಿನ್ನ ಆಗಿದೆ ವಿಗ್ರಹ ಅಂತ. ಅಂದರೆ ಏನು ಆಗಿನ ಕಾಲದಲ್ಲಿ ರಾಜರ ಮೇಲೆ ದಂಡೆತ್ತಿ ಬಂದಿರೋ ಅಂಥ ಬೇರೆ ರಾಜರು ಇದನ್ನು ಹಾಳು ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ. ಹಾಗೆಯೇ ಪಕ್ಕದಲ್ಲಿ ಇರುವಂಥದ್ದು ಬಡವಿ ಲಿಂಗ. ಇದು ಅಷ್ಟೇ, ಈ ಲಿಂಗಕ್ಕೆ ಪೂಜೆ ಪ್ರತಿದಿನ ನಡೆಯುತ್ತೆ. ಅವರು ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಈ ಲಿಂಗದ ಕೆಳಗಡೆ ನೀರಿದೆ, ಆ ನೀರು ಯಾವಾಗಲೂ ಹಾಗೇ ಇರುತ್ತಂತೆ. ಈ ಒಂದು ಲಿಂಗ ಬಂದು ಏಕಶಿಲಾ ಲಿಂಗ. ಸೌತ್ ಇಂಡಿಯಾದಲ್ಲಿ ಮೊದಲನೇ ಏಕಶಿಲಾ, ಇಷ್ಟು ಹೈಟ್ ಇರೋದು ಮೊದಲನೇದು. ಇವಾಗ ತುಂಬ ದೊಡ್ಡದಾಗಿ ಕಟ್ಟಿರ್ಬೋದು, ಬಟ್ ಇದು ಮೊದಲನೇದು ಅಂತ ಅವರು ಆಟೋ ಡ್ರೈವರ್ ಹೇಳಿದ್ರು ನಮಗೆ. ಹಾಗೆಯೇ ಶ್ರೀ ಮಂಜುನಾಥ ಮೂವಿನಲ್ಲಿ ಸೌಂದರ್ಯ ಅವರು ಒಂದು ಲಿಂಗಕ್ಕೆ ಮೇಲಿಂದ ಅಭಿಷೇಕ ಮಾಡ್ತಾರಲ್ವ, ಅದೇ ಒಂದು ಲಿಂಗ ಇದು. ನೋಡಿ, ಪೂಜೆ ಎಲ್ಲ ಆಗಿದೆ. ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಓಪನ್ ಇರೋದಿಲ್ಲ ಯಾವಾಗೂ, ಇದು ಹೀಗೆ ಕ್ಲೋಸ್ ಆಗಿರುತ್ತೆ. ಹಾಗೆ ನೋಡಿಕೊಂಡು ಹೋಗೋ ಅಂಥದ್ದು. ಕೆಳಗಡೆ ನೀರಿದೆಯಲ್ಲ, ಅದು ಯಾವಾಗೂ ಹಾಗೇ ಇರುತ್ತಂತೆ. ಶ್ರೀ ಮಂಜುನಾಥ ಮೂವಿ ಸಾಕಷ್ಟು ಸೀನ್ಗಳು ನಾನು ಕೂಡ ಅಲ್ಲಿಂದ ಬಂದಮೇಲೆ ನೋಡಿದೆ. ಇಲ್ಲೇ ಸುತ್ತಮುತ್ತ ಹಂಪಿನಲ್ಲೇ ಸಾಕಷ್ಟು ಸೀನ್ಗಳನ್ನ ಶೂಟ್ ಮಾಡಿದ್ದಾರೆ ಅವರು. ನಾವು ನೋಡಿದ ಜಾಗ ಮತ್ತು ಅಲ್ಲಿದ್ದಂಥ ಜಾಗ ಎಲ್ಲ ನೋಡಿದಾಗ ನಂಗೆ ಹಾಗೆ ಅನ್ನಿಸ್ತು, ಹೌದು ಅಂತ ಹೇಳಿ. ಈ ಶಿವಲಿಂಗನೂ ಅಷ್ಟೇ, ಅವರು ಆಟೋ ಡ್ರೈವರ್ ಹೇಳಿದರು ಇದೇ ಶ್ರೀ ಮಂಜುನಾಥ ಮೂವಿಯಲ್ಲಿ ಸೌಂದರ್ಯ ಅವರು ಅಭಿಷೇಕ ಮಾಡಿದಂಥದ್ದು ಅಂತ. ಗಂಧದ ಕಟ್ಟೆ ಯೂಸ್ ಎದಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಹಂಪಿ ಭಾಗ ಎಲ್ಲ ತುಂಬ ಬಿಸಿಲು ಸರ್. ಸೊ ಹಂಗಾಗಿ ವಿಜಯನಗರ ಕಾಲದಲ್ಲಿ ಸುಮಾರು ಚಿಕ್ಕ ಚಿಕ್ಕ ಪ್ಯಾಲೇಸ್ಗಳು, ಮನೆಗಳು ಸೊ ಕಟ್ಟಿಗೆಯಿಂದನೇ ಕಟ್ಕೊತಾ ಇದ್ರು. ಸ್ವಲ್ಪ ತಂಪು ಇರಬೇಕು. ಒಳಗಡೆ ಹೋಗಿ ಬರ್ಬೋದು ಸರ್. ಇದ್ರ ಒಳಗಡೆ ಹೋಗೋಕ್ಕಾಗಲ್ಲ, ಅದೆಲ್ಲ ಸ್ಟಿಲ್ ಎಕ್ಸ್ಕವೇಷನ್ ಏರಿಯಾ ಇರೋದ್ರಿಂದ ಒಳಗಡೆ ಅಲೌಡ್ ಇಲ್ಲ. ಇದ್ರ ಒಳಗಡೆ ಹೋಗಿ ಬರ್ಬೋದು. ನೀರಲ್ಲಿ ಇಳಿಬೇಡಿ, ಚೆನ್ನಾಗಿರಲ್ಲ. ಇವಾಗ ನಾವು ಬಂದಿರೋವಂಥದ್ದು ಅಂಡರ್ಗ್ರೌಂಡ್ ಟೆಂಪಲ್ ಅಂತ. ಅಂದರೆ ನೆಲಸ್ತರದ ಶಿವ ದೇವಾಲಯ, ವಿರೂಪಾಕ್ಷ ದೇವಾಲಯ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಇದು ಅಂದರೆ ಗ್ರೌಂಡಿಂದ ಕೆಳಗಡೆ ಇದೆ. ಅಂದರೆ ದೇವ್ರದ್ದು ವಿಗ್ರಹ ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ರು ಅವರು. ನಂದಿ ಮಾತ್ರ ಕಾಣುತ್ತೆ, ಮತ್ತು ನೀರು ತುಂಬಿಕೊಂಡಿದೆ, ಸ್ವಲ್ಪ ಗಲೀಜಿದೆ ನೀರು, ಅಲ್ಲೆಲ್ಲ ಕೆಳಗಡೆ ಎಲ್ಲ ಹೋಗಬೇಡಿ ಅಂತ ಅಂದರು. ಹಾಗಾಗಿ ನಾವು ಅಷ್ಟೇ ಸುಮ್ಮನೆ ಟೆಂಪಲ್ನ ನೋಡಿಕೊಂಡು ಬಂದ್ವಿ. ಇಲ್ಲಿಂದ ನಾವು ಇಲ್ಲಿಗೆ ಹೋಗಬೇಕು ಅಂದರೆ ಒಂದು ಮ್ಯೂಸಿಯಂ ಥರ ಇದೆ. ಹಾಗೆಯೇ ಮಹಾನವಮಿ ದಿಬ್ಬ ಅಂತ ಇದೆ. ಆಮೇಲೆ ಒಂದು ರಾಣಿಯರ ಅಂತಃಪುರ ಅಂತ ಎಲ್ಲ ಇದೆ ಅಂತೆ. ಅಲ್ಲಿಗೆ ಟಿಕೆಟ್ ತೊಗೋಬೇಕಂತೆ. ಆ ಟಿಕೆಟು ನಮಗೆ ಇದಕ್ಕೆ ಹೋಗ್ತೀವಲ್ಲ, ಕಲ್ಲಿನ ರಥ ಅಂತ ಇದೆ, ಸ್ಟೋನ್ ಚಾರಿಯಟ್ ಇದೆಯಲ್ಲ, 50 ರೂಪೀಸ್ ನೋಟಲ್ಲಿ ಬರುತ್ತಲ್ಲ, ಆ ಒಂದು ವಿಜಯ ವಿಠಲ ಟೆಂಪಲಲ್ಲೇ ಇರುವಂಥದ್ದು ಅದು ಸ್ಟೋನ್ ಚಾರಿಯಟು. ಅಲ್ಲಿ ಕೂಡ ಸೇಮ್ ಟಿಕೆಟು ನಮಗೆ ಯೂಸ್ ಆಗುತ್ತಂತೆ. ಅಂದರೆ ನಾವು ಅಂತಃಪುರ ನೋಡೋದಕ್ಕೆ, ಅಂದರೆ ರಾಣಿಯರ ಅಂತಃಪುರ ಮತ್ತು ಒಂದಷ್ಟು ಜಾಗಗಳಿದೆ ಅಲ್ಲಿ ನೋಡೋದಕ್ಕೆ. ಒಂದು ಒಳಗಡೆ ಹೋದರೆ ಒಂದಷ್ಟು ಜಾಗ ಇದೆ, ಅದನ್ನೆಲ್ಲ ನೋಡೋದಕ್ಕೆ ಒಂದು ಟಿಕೆಟ್ ತೊಗೋಬೇಕು. 35 40 ಆಗುತ್ತೆ. ಅದೇ ಟಿಕೆಟು ನಮಗೆ ಅಲ್ಲಿ ಕಲ್ಲಿನ ರಥ ನೋಡೋದಕ್ಕೂ ಕೂಡ ಸೇಮ್ ಟಿಕೆಟೇ ಯೂಸ್ ಆಗುತ್ತೆ. ನೀವೇನಾದ್ರು ಫಸ್ಟು ಅಲ್ಲಿಗೆ ಹೋಗ್ತೀರಾ ಸ್ಟೋನ್ ಚಾರಿಯಟ್ ನೋಡೋಕ್ಕೆ ಅಂತ ಅಂದರೆ ಅಲ್ಲಿ ಟಿಕೆಟ್ ತೊಗೊಂಡ್ರೆ ಅದೇನೇ ಇಲ್ಲಿಗೆ ಬಂದಮೇಲೆ ಕೂಡ ಯೂಸ್ ಆಗುತ್ತೆ ಅಷ್ಟೇ. ಟಿಕೆಟ್ ತೊಗೊಂಡ್ವಿ. ನೀವೇನಾದರೂ ಇಲ್ಲಿ ಆನ್ಲೈನಲ್ಲಿ ಕೂಡ ಸ್ಕ್ಯಾನ್ ಇದೆ, ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು. 35 ರೂಪೀಸ್ ಆಗುತ್ತೆ. ಆಫ್ಲೈನಲ್ಲಿ ತೊಗೊಂಡ್ರೆ 40 ರೂಪೀಸ್ ಆಗುತ್ತೆ. 15 ಇಯರ್ಸ್ಗಿಂತ ಮೇಲೆ ಇದ್ರೆ ಮಾತ್ರ ಟಿಕೆಟು. ಇಲ್ಲಿ ಬೇಬಿ ಕೇರ್ ಆಗಿರ್ಬೋದು, ಅಂದರೆ ಮಗು ಕರ್ಕೊಬಂದರೆ, ಮತ್ತು ಕ್ಯಾಫಿಟೇರಿಯಾ, ವಾಶ್ರೂಮ್ಸು, ಟಿಕೆಟ್ ಕೌಂಟರ್ಸು ಎಲ್ಲ ಮಾಡಿದ್ದಾರೆ. ಈ ಕಡೆ ಬಂದರೆ ಏನಿಲ್ಲ ಅಂದರೂ 1 ಅವರ್ ಆಗುತ್ತಂತೆ. ಇಲ್ಲಿ ರಾಣಿಯರ ಮಹಲು ಮತ್ತು
ಏನೇನೋ ಇದೆ ಅಂತ ಹೇಳಿದ್ರು, ನೋಡ್ಕೊಂಡು ಹೋಗೋಣ. ಇವಾಗ ನಾವು ಟಿಕೆಟ್ ತೊಗೊಂಡು ಒಳಗಡೆ ಬಂದಿದ್ದೀವಿ. ಇಲ್ಲಿ ಒಂದು ಜಲಮಹಲ್ ಹಾಗೆಯೇ ಕಮಲ ಮಹಲ್ ಅಂತ 2 ಮಹಲ್ ಇದೆ. ರಾಣಿಯರಿಗೆ ಕಟ್ಟಿರುವಂಥದ್ದು ಅಂತ ಅವ್ರು ಹೇಳಿದ್ರು ನಮಗೆ, ಆಟೋ ಡ್ರೈವರು. ಇಬ್ಬರು ರಾಣಿಯರಿಗೆ ಕೃಷ್ಣದೇವರಾಯ ಕಟ್ಟಿಸ್ಕೊಟ್ಟಿರೋವಂಥದ್ದು. ಹಾಗೆಯೇ ಕಾವಲುಗಾರನ್ನೆಲ್ಲ ಇಟ್ಟು ಒಂದು 20-30 ಅಡಿ ಹೈಟ್ ಇರುವಂಥ ಕಾಂಪೌಂಡ್ನ ಕಟ್ತಾ ಇದ್ದಿದ್ದು. ಅಂದರೆ ರಾಜರು ಯುದ್ಧಕ್ಕೆ ಅಂತ ಹೇಳಿ ಅಲ್ಲಿ ಬೇರೆ ಕಡೆ ಹೋದಾಗ ಅವರು ಸೇಫಾಗಿರಲಿ ಅಂತೇಳಿ ಇಲ್ಲಿ ಕಟ್ಟಿರೋ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಅವರು 2 ಮಹಲಲ್ಲಿ ಒಂದು ಮಹಲ್ ಬಂದು ಕಲ್ಲಿನ ಬೇಸ್ಮೆಂಟು, ಮೇಲ್ಗಡೆ ಶ್ರೀಗಂಧದ ಮರದಿಂದ ಕಟ್ಟಿರುವಂಥದ್ದು. ಇನ್ನೊಂದು ಬಂದು ಕಲ್ಲಿಂದು, ಮೇಲ್ಗಡೆ ಮಣ್ಣು ಅಂದರೆ ಒಂಥರ ಗಾರೆ ಮಣ್ಣು ಬರುತ್ತಲ್ಲ ಆ ರೀತಿ ಮಣ್ಣಲ್ಲಿ ಕಟ್ಟಿರುವಂಥದ್ದು. ಇದು ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದಿದೆ, ರೈಟ್ ಸೈಡಲ್ಲಿ ಒಂದಿದೆ. ಒಂದು ಬಂದು ಒಂದೇ ಫ್ಲೋರು, ಇನ್ನೊಂದು ಬಂದು ಗ್ರೌಂಡು ಮತ್ತು ಫಸ್ಟ್ ಫ್ಲೋರ್, 2 ಫ್ಲೋರ್ ಇದೆ ಅಂತ. ಬನ್ನಿ ಹೋಗೋಣ. ಹಾಗೆಯೇ ಇದನ್ನು ಇನ್ನೂ ಒಂದು ಅಂತ ಅಂದರೆ ಸಮ್ಮರ್ ಪ್ಯಾಲೇಸ್ ಅಂತ. ಅಂದರೆ ಬೇಸಿಗೆ ಕಾಲದಲ್ಲಿ ಇಲ್ಲಿ ತುಂಬ ಬಿಸಿಲಲ್ವ, ಬೇಸಿಗೆ ಕಾಲದಲ್ಲಿ ಉಳ್ಕೊಳ್ಳೋದಕ್ಕೆ ರಾಜಮನೆ ತಂದವರು ಉಳ್ಕೊಳ್ಳೋದಕ್ಕೆ ಮಾಡಿದ್ದಾರೆ ಅನ್ನೋವಂಥ ಇತಿಹಾಸ ಕೂಡ ಇದೆ. ಇಲ್ಲಿ AC ಥರ ಮಾಡೋದಕ್ಕೋಸ್ಕರ ನೀರು ನಿಲ್ಲೋ ಥರ, ಅಂದರೆ ಸುತ್ತ ಪೈಪಿಂಗ್ ಥರ, ಕಲ್ಲಲ್ಲೇ ಪೈಪಿಂಗ್ ಥರ ವ್ಯವಸ್ಥೆ ಮಾಡಿ ಅಲ್ಲೆಲ್ಲ ನೀರು ನಿಲ್ಲೋ ಥರ ಮಾಡಿ ಒಳಗಡೆ ತಣ್ಣಗಿರೋ ಥರ ಅಂತ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ರಂತೆ. ಈ ರೀತಿಯೆಲ್ಲ ಬರೆದಿತ್ತು ಅಲ್ಲಿ, ನಾನು ಕೂಡ ನೋಡಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ನಾವಿಲ್ಲಿ ಇರೋಂಥದ್ದು ಕಮಲ ಮಹಲ್ ಅಥವಾ ಲೋಟಸ್ ಮಹಲ್ ಅಂತ ಏನು ಕರೀತಾರೆ, ಅದು ರಾಣಿಗೋಸ್ಕರ ರಾಜ ಕಟ್ಟಿರುವಂಥ ಇನ್ನೊಂದು ಅರಮನೆ ಇದು. ಅಂದರೆ ಇದು 2 ಅಂತಸ್ತಿದೆ, ಕೆಳಗಡೆ ಒಂದು ಮತ್ತು ಮೇಲ್ಗಡೆ ಫಸ್ಟ್ ಫ್ಲೋರು, 2 ಫ್ಲೋರಲ್ಲಿದೆ ಇದು. ಈ ಕಡೆ ಬಾವಿ ಕೂಡ ಇದೆ ಒಂದು, ಮತ್ತು ಇಲ್ಲಿಂದ ನೀರು ಸಿಗ್ತಾ ಇದ್ದೇನೋ ಅಲ್ವಾ. ನೀರಿಗೋಸ್ಕರ ಬಾವಿನೂ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ಏನು ನನ್ನ ಹಿಂದೆ ಕಾಣಿಸ್ತಾ ಇದೆ, ಇದು ವಾಚ್ ಟವರ್. ಅಂದರೆ ಯಾರಾದರೂ ಬರ್ತಾ ಇದ್ದಾರಾ ಅಂತ ನೋಡೋದಕ್ಕೆ ದೂರದಿಂದ ತುಂಬ ಹೈಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಜಾಗ ಅಂತೂ ಸಖತ್ತಾಗಿದೆ. ಹಕ್ಕಿಗಳ ಚಿಲಿಪಿಲಿ ಕೇಳಿಸ್ತಾ ಇರ್ಬೋದು ನಿಮಗೆ. ಈ ಕಡೆ ಕೂಡ ಒಂದು ವಾಚ್ ಟವರ್, ಅಂದರೆ ಅದೇ ಕಾವಲು ಇದು ಇದೆ. ಇದು ಹೈಟ್ ಗೋಡೆ ಇದೆಲ್ಲ 25-30 ಅಡಿ ಹೈಟ್ ಗೋಡೆ ಮಾಡಿ ಅವ್ರಿಗೆ ಪ್ಯಾಲೇಸ್ ಕಟ್ಬಿಟ್ಟು ಸೇಫಾಗಿರಲಿ ಅಂತ ಹೇಳಿ ಮಾಡಿರುವಂಥದ್ದು ರಾಣಿಯರಿಗೋಸ್ಕರ. ಇದು ಅರ್ಧಕ್ಕರ್ಧ ಬಿದ್ದೋಗಿದೆ, ಒಂದಷ್ಟು ಕಲ್ಲಿಂದು. ಈ ಕಡೆ ನೋಡ್ಬೋದು, ಇಲ್ಲೆಲ್ಲ ಬಿದ್ದೋಗಿದೆ ಒಂದಷ್ಟು ಹಾಗೆ ಹೈಟ್ ಇದೆ. ಇವಾಗ ನಾವು ಬಂದಿರೋ ಜಾಗ ಬಂದು ಗಜಶಾಲೆ ಅಂತ. ಅಂದರೆ ನೋಡೋಣ ಬನ್ನಿ. ಆನೆಗಳನ್ನ ಇಲ್ಲಿ ಪಳಗಿಸ್ತಾ ಇದ್ರು. ಇದೇ ಆನೆಗಳನ್ನ ನಮಗೆ ಯಾವ ರೀತಿ ದಸರಾ ಮೈಸೂರಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಇಲ್ಲೂ ಕೂಡ ಮಾಡ್ತಾ ಇದ್ರಂತೆ. ಅದಕ್ಕೆ ಇಲ್ಲಿಂದ ಆನೆಗಳನ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಆ ಆನೆಗಳು ಇರುವಂಥ ಜಾಗ ಇದು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಅದಕ್ಕೋಸ್ಕರನೇ ಸಪ್ರೇಟಾಗಿ ಜಾಗ ಮಾಡಿದ್ದಾರೆ ಆನೆಗಳಿಗೆ ಅಂತಾನೆ. ಕಾವಲುಗಾರರ ಮನೆ, ಗಾರ್ಡ್ಸ್ ಹೌಸ್. ಅವರಿಗೆ ಎಷ್ಟು ದೊಡ್ಡ ಮನೆ ನೋಡಿ ಅಲ್ವಾ. ಇನ್ನು ರಾಣಿ ರಾಜನ್ ಕಡಿಮೆನಾ? ರಾಜ ರಾಣಿ ಅಂದರೆ ಇನ್ನೂ ದೊಡ್ಡ, ಅವ್ರವ್ರಿಗೆ ದೊಡ್ಡ ಪ್ಯಾಲೇಸು ಎಲ್ಲ. ಇವಾಗ ಒಂದು 20, 30, 40 ಸೆಕ್ಟರ್ಲಿ ಮನೆ ಕಟ್ಟೋದೇ ಒಂದು ದೊಡ್ಡ ವಿಷಯ. ಅವಾಗೆಲ್ಲ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಇದು ಬಂದು ಕಾವಲುಗಾರರ ಮನೆ. ಇವಾಗ ಇಲ್ಲಿ ನಾವು ಸ್ವಲ್ಪ ಮುಂದೆ ಬಂದಿದ್ದೀವಿ. ಈ ಕಡೆನೂ ಶೃಂಗಾರದ ಹೆಬ್ಬಾಗಿಲು ಮತ್ತು ವೈಷ್ಣವ ದೇವಾಲಯ ಅಂತ ಇದೆ. ನೋಡಿದಷ್ಟು ಇದೆ ಮಾತ್ರ. ಈ ಕಡೆಯಿಂದ ನೀವು ನೋಡ್ತಾ ಇರ್ಬೋದು ಎಷ್ಟು ಇದೆ ಅಂಥೇಳಿ. ಆ ಕಡೆ ಕಾಣಿಸ್ತಾ ಇದೆಯಲ್ಲ ಅದು ಹೆಬ್ಬಾಗಿಲು. ಅಲ್ಲಿ ಮೇಲ್ಗಡೆ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಹೋಗ್ಬಿಟ್ಟಿದೆ ಎಲ್ಲ. ಈ ಕಡೆ ಏನೋ ಕಲ್ಲಿನ ವೈಷ್ಣವರ ಗುಡಿ ಅಂತ, ಮತ್ತು ವೈಷ್ಣವ ದೇವಾಲಯ. ಈ ಕಡೆನೂ ಒಂದು ದೇವಸ್ಥಾನ ಇದೆ. ಅಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಬಂಡೆಗಳೆಲ್ಲ ಇದೆ. ಈ ಕಡೆ ನೋಡಿ, ಆ ಕಡೆನೂ ಅಷ್ಟೇ. ಎಲ್ಲ ನೋಡಿದ್ರು, ಎಲ್ಲಿ ನೋಡಿದ್ರು ಬಂಡೆಗಳೇ ನೋಡಿ. ಅದೆಲ್ಲ ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ನೀವೇನಾದರೂ ನಿಮ್ಮ ಮಕ್ಳಿಗಾಗಿರ್ಬೋದು, ನೀವಾಗಿರ್ಬೋದು ಹಂಪಿ ನೋಡಬೇಕು ಅಥವಾ ಬರಬೇಕು ಅಂತ ಇದ್ದರೆ ಖಂಡಿತ ಮಿಸ್ ಮಾಡದೆ ಬನ್ನಿ. ತುಂಬಾ ಚೆನ್ನಾಗಿರೋ ಜಾಗ ಅಂತ ಹೇಳ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆಯೇ ನೇಚರ್ನ ಎಂಜಾಯ್ ಮಾಡೋರು, ಹಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇರೋರು
ನಮ್ಮ ಒಂದು ಹಳೆ ಕಾಲ ಅಂತ ಅಂದರೆ ನಮ್ಮ ಒಂದು ರಾಜರ ಕಾಲದ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇರೋರು, ವಿಜಯನಗರ ಸಾಮ್ರಾಜ್ಯ ಎಸ್ಪೆಷಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಆಸಕ್ತಿ ಇರೋರು ಖಂಡಿತವಾಗ್ಲೂ ಹಂಪಿಗೆ ಬನ್ನಿ. ಅಲ್ಲೇನೋ ನೋಡ್ತಾ ಇದ್ದಾರೆ ರೀ. ಆಯಿತಾ, ಹೋಗೋಣ ಬನ್ನಿ. ತುಂಬ ಟೈಮ್ ಆಗುತ್ತೆ ನಮ್ಗೆ. ಆ್ಯಕ್ಚುಲಿ ಇವತ್ತು ಫುಲ್ ಡೇ ಇಲ್ಲ, ಇಲ್ಲಿ ಬರೀ ಹಾಫ್ ಡೇ ಅಷ್ಟೇ ಇರೋದು. ಇವ್ರು ನೋಡಿದ್ರೆ ಇನ್ನೂ ನೋಡೋಣ ಅಂತಾರೆ. ಮತ್ತೆ ಇವತ್ತು ಉಳ್ಕೊಳಕ್ಕಾಗಲ್ಲ ನಾವು. ಅದು ನೈಟ್ ಬೇರೆ ಡ್ರೈವ್ ಮಾಡಲ್ಲ ಇವರು, ಹಾಗಾಗಿ ಸ್ವಲ್ಪ ಬೇಗ ಹೊರಡ್ಬೇಕು ನಾವು. ಈ ಒಳಗಡೆ ಬಂದ್ವಿ. ಇಲ್ಲಿ ಯಾರೂ ಬಂದಿಲ್ಲ, ಆ್ಯಕ್ಚುಲಿ ನಾವೇ ಬಂದಿರೋದು ಇಲ್ಲಿಗೆ. ಕಲ್ಲಿಂದು ವಿಷ್ಣು ದೇವಾಲಯ ಅದು. ಚೆನ್ನಾಗಿದೆ, ತಣ್ಣಗಿದೆ ಮಾತ್ರ, ತುಂಬ ಕೂಲಾಗಿದೆ. ನೋಡ್ತಾ ಇದ್ದೀವಿ. ಆ ಕಡೆ ಕಲ್ಲು ಮೇಲೆಲ್ಲ ಏನೇನೋ ಇದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು, ಬಟ್ ಹೋಗೋಕ್ಕೆ ಅರ್ಧ ಗಂಟೆ ಆಗುತ್ತಂತೆ. ತುಂಬಾ ಪ್ಯಾರೆಟ್ಸ್ ಇದೆ ಇಲ್ಲಿ, ಸಿಕ್ಕಾಪಟ್ಟೆ ಪ್ಯಾರೆಟ್ಸ್ ಇದೆ. ತೋರಿಸ್ತೀನಿ ಪ್ಯಾರೆಟ್ಗಳು. ನಾವು ಬಂದಿದ ತಕ್ಷಣ ನಾವು ಅಲ್ಲಿಗೆ ಹೋಗೋಣ ಅಂತ ಕೇಳಿದ್ದು ಅವ್ರ ಹತ್ರ. ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಬೆಟ್ಟ, ಆ ಬೆಟ್ಟದ ಹತ್ರ ಹೋಗ್ಬೋದಂತೆ, ಈ ಕಡೆ ದಾರಿ ಇದೆ ಅಂತೆ ಹೋಗೋಕ್ಕೆ. ಆದರೆ ತುಂಬ ಟೈಮ್ ತೊಗೊಳಕ್ಕೆ, ಒಂದು ಅರ್ಧ ಅವರ್ ಆಗುತ್ತಂತ ಹೋಗೋಕೆ. ಅಲ್ಲಿಗೆಲ್ಲ ದಾರಿ ಇದೆ ಹೋಗೋಕ್ಕೆ ಅಂತ ಹೇಳಿದ್ರು. ಆ ಕಡೆ ಬೆಟ್ಟ ಎಲ್ಲ ಹೋಗ್ಬೇಕಂದ್ರೆ ಟ್ರೆಕ್ಕಿಂಗ್ ಥರ ಇದು, ಒಂಥರ ಅಡ್ವೆಂಚರಸ್ ಆಗಿದೆ. ಸರಿ ಹೋಗೋಣ ಬನ್ನಿ, ಬಾರಪ್ಪ. ರಾಜಾರಾಮ ಟೆಂಪಲ್ ಅಂತೇಳಿ ಮಹಾನವಮಿ ಏನು ದಸರಾ ನಡೀತಾ ಇತ್ತಲ್ಲ, ಅದರದ್ದು ಡೀಟೇಲಿಂಗ್ ಆಗಿ ಇಲ್ಲಿ ಶಿಲ್ಪಕಲೆನ ಕೆತ್ತಿದ್ದಾರೆ, ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳಿ. ಈ ಕಡೆ ಕೆಳಗಡೆ ಗಜಪಡೆ, ಅದ್ರ ಮೇಲ್ಗಡೆ ಕುದುರೆ, ಅದ್ರ ಮೇಲ್ಗಡೆ ನರ್ತಕಿಯರು, ಅದ್ರ ಮೇಲ್ಗಡೆನೂ ಕೂಡ ನರ್ತಕಿಯರಿದೆ. ಇದೇನಿದು? ಇದು ಬೇರೆ ಇರಬೇಕು. ಅದೇ ಮ್ಯೂಸಿಕ್ಕು, ಆರ್ಟ್ ಟೋಟಲ್ ಇಲ್ಲ ಪೂರ್ತಿ. ಕತ್ತಿ ವರ್ಷೆ ಇದೆ. ಮೇಲ್ಗಡೆ ಡಾನ್ಸು ನೋಡು, ಭರತನಾಟ್ಯ ಎಲ್ಲ ಎಷ್ಟು ಚೆನ್ನಾಗಿ ಪೋಸ್ ಇದೆ ನೋಡು ಚಿನ್ನಿ. ಮೇಲ್ಗಡೆ ಭರತನಾಟ್ಯದ ಪೋಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಕಲ್ಲಿನ ಬಾಗಿಲು, ದ್ವಾರ ಬಾಗಿಲು. ಇದನ್ನು ಆನೆಗಳಿಂದ ಎಳಿಸ್ತಾ ಇದ್ರಂತೆ, ಮನುಷ್ಯರ ಕೈಯಲ್ಲಿ ತೆಗಿಯೋಕ್ಕಾಗ್ತಾ ಇರಲಿಲ್ಲ ಅಂತ. ಆನೆಗಳನ್ನ ಅದಕ್ಕೆ ಅಂತಲೇ ಇಟ್ಕೊಂಡಿದ್ರಂತೆ, ಅದರಿಂದನೇ ಇದನ್ನು ತೆಗಿಸ್ತಾ ಇದ್ರಂತೆ. ಡೋರ್ ಕ್ಲೋಸ್ ಆಗಿರುವಾಗ ಓಪನ್ ಮಾಡೋಕ್ಕೆ ಮತ್ತು ಹಾಕೋದಕ್ಕೆ ಆನೆಗಳನ್ನ ಯೂಸ್ ಮಾಡ್ತಾ ಇದ್ರಂತೆ. ಇದು ಒಂದು ಏಕಶಿಲಾ ಬಾಗಿಲು, ಅಂದರೆ ಒಂದೇ ಕಲ್ಲಲ್ಲಿ ಮಾಡಿರೋಂಥ ಬಾಗಿಲು. ಇದನ್ನು ಇಲ್ಲಿ ನೋಡೋದಕ್ಕೆ ಇಟ್ಟಿದ್ದಾರೆ. ಇವಾಗ ಈ ಕಡೆ ಬಂದರೆ ಇದು ಮಹಾನವಮಿ ದೀಪ, ಆ ಕಡೆ ಪುಷ್ಕರಣಿ ಇದೆ. ಇಲ್ಲಿ ಬಂದು ರಾಜರು ಮತ್ತು ರಾಜ ಮನೆತನದವ್ರು ಏನಿದ್ರು ಅವರು ಇಲ್ಲಿ ನಿಂತ್ಕೊಂಡು ಏನು ದಸರಾ ಉತ್ಸವ ನಡೀತಾ ಇತ್ತಲ್ಲ ಅದನ್ನು ನೋಡೋದಕ್ಕೆ ಇಲ್ಲಿ ನಿಂತ್ಕೊಳ್ತಾ ಇದ್ರಂತೆ. ಅದ್ರ ಮೇಲ್ಗಡೆ ವುಡ್ಡಿಂದು ಇತ್ತಂತೆ ಮಹಲ್ ಥರ, ಅದು ಬಿದ್ದೋಗಿದೆ. ಇವಾಗ ಬರೀ ಬೇಸ್ಮೆಂಟ್ ಮಾತ್ರ ಇದೆ. रॉयल एन्क्लोजर ಇದು ರಾಜಾಂಗಣ. ಹೋಗೋದಕ್ಕೆ ಈಸಿ ಆಗಲಿ ಅಂತ ಈ ಥರ ಮಾಡಿದ್ದಾರೆ. ಇದು ನಡ್ಕೊಂಡು ಹೋಗಕ್ಕೆ ಈಸಿ ಆಗಲಿ ಅಂತ. ಇವಾಗೇನು ನಾವು ಬರ್ತಾ ಇದ್ದೀವಿ, ಇದೇ ಮಹಾನವಮಿ ದೀಪ ಅಂತ ಅವರು ಆಟೋ ಡ್ರೈವರ್ ಹೇಳಿದ್ದು. ಈಸ್ ಅವರ್ ಗೈಡ್. ಇದು ಮಹಾನವಮಿ ದೀಪ ಅಥವಾ ದಸರಾ ದೀಪ. ಇದರಲ್ಲೆಲ್ಲ ಕೊಟ್ಟಿದ್ದಾರೆ ಏನು ಅಂತ ಹೇಳಿ, ಪೂರ್ತಿ ಓದೋಕ್ಕಾಗಲ್ಲ ಇವಾಗ. ಅದೇ ಅವ್ರ ಒಟ್ಟಲ್ಲಿ ಮಹಾವೇದಿಕೆ ಅಂತ ಇದು. ಇಲ್ಲೆಲ್ಲ ಕೆತ್ತನೆಗಳಿದೆ, ಕುದುರೆ, ಆನೆ.
ಅವಾಗಿನ ಆರ್ಕಿಟೆಕ್ಚರೇ ಒಂದು ಇದು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಎಲ್ಲ ಅವಶೇಷ ಉಳ್ಕೊಂಡಿದೆ ಇವಾಗಷ್ಟೇ. ಮತ್ತು ಪಬ್ಲಿಕ್ ಸ್ನಾನ ಮಾಡೋದಕ್ಕೆ ಅಂತೇಳಿ ಮಾಡಿರೋದು, ಹಾಗೆಯೇ ದೇವ್ರನ್ನ ತೊಳೆಯೋದಕ್ಕೆ ಅಂತ ಕೂಡ ಒಂದು ಕಲ್ಯಾಣಿನ ಮಾಡಿದಾರಂತೆ. ಅದನ್ನೆಲ್ಲ ನೋಡ್ಕೊಳಕ್ಕೆ ಹೋಗ್ತಾ ಇದ್ವಿ. ನೋಡಿ ಇಲ್ಲಿ ಈ ಥರ ಮಾಡಿದ್ದಾರೆ, ನೀರು ಹೋಗೋದಕ್ಕೆ. ಇದಕ್ಕೆ ಯಾವುದಕ್ಕಪ್ಪ, ಕಲ್ಯಾಣಿಗಳಿಗೆ ನೀರು ಹೋಗೋದಕ್ಕೆ ಈ ಥರ ಒಂದು ಮೆಕ್ಯಾನಿಸಮ್ನ ಮಾಡಿದ್ದಾರೆ. ಚೆನ್ನಾಗಿದೆ, ಪುಷ್ಕರಣಿ ಬ್ಯೂಟಿಫುಲ್ ಆಗಿದೆ. ಕಡಪದ ಕಲ್ಲು, ಇದು ಕಡಪದ ಕಲ್ಲಿಂದ ಮಾಡಿರೋ ಅಂಥದ್ದು. ಇವಾಗ ನಾವಿರೋವಂಥದ್ದು ರಾಣಿಯ ಸ್ನಾನದ ಗೃಹ, ಅಂದರೆ ರಾಣಿಗೆ ಸ್ನಾನ ಮಾಡೋಕ್ಕೆ ಅಂತ ಒಂದು ಮನೆನ ಕಟ್ಟಿರೋದು. ಅಲ್ಲಿದ್ದೀವಿ ನಾವು ಇವಾಗ. ಬನ್ನಿ ಒಳಗಡೆ ಹೋಗೋಣ, ತೋರಿಸ್ತೀನಿ. ಈ ಥರ ಇದೆ ಇದು. ಇದೇ ಸ್ವಿಮ್ಮಿಂಗ್ ಪೂಲು. ನೀರು ಬರೋದಕ್ಕೆ ಜಾಗ ಅಲ್ಲಿದೆ ನೋಡಿ, ಆ ಕಡೆ ಅಲ್ಲಿಂದ ನೀರು ಬರೋದಕ್ಕೆ ಜಾಗ ಮಾಡಿದ್ದಾರೆ. ಇದು ಸ್ವಿಮ್ಮಿಂಗ್ ಪೂಲ್. ನೀರು ತುಂಬ್ಕೊತಾ ಇತ್ತು, ಅಲ್ಲಿಂದ ಇಳಿದ್ಬಿಟ್ಟು ರಾಣಿ ಸ್ನಾನ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಆ ಥರ. ನೋಡಿ ಇಲ್ಲಿ ಹೇಳ್ತಾ ಇದಾರೆ, ರಾಣಿ ಆದರೆ ಸ್ನಾನ ಮಾಡ್ಬೋದು ಅಂತ. ಸ್ನಾನಕ್ಕೆ ಅಂತ ಒಂದು ಸಪ್ರೇಟ್ ಅರಮನೆ ಥರನೇ ಮನೆ ಕಟ್ಬಿಟ್ಟಿದ್ದಾರೆ ರಾಣಿಗೆ. ಅರಮನೆ ಇದ್ದಂಗಿದೆ ಇದು, ಸ್ನಾನದ ಮನೆ ಥರ ಇಲ್ಲ ಅಲ್ವತ್ತೀನಿ. ರಾಣಿಗೆ ಅಂತ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟಿರೋದು. ಇಲ್ಲಿ ಕುತ್ಕೊಂಡು ಎಣ್ಣೆ ಹಚ್ಚಿಸ್ಕೊಳೋದು ಆ ಥರ ಎಲ್ಲ. ನೋಡ್ರಿ, ರಾಜ ರಾಣಿಗೋಸ್ಕರ ದೊಡ್ಡ ಸ್ನಾನದ ಮನೆ ಅಂತ ಒಂದು ಅರಮನೆನೇ ಕಟ್ಬಿಟ್ಟಿದೆ ಸ್ನಾನ ಮಾಡಕ್ಕೆ. ಮನೆ ಬಾತ್ರೂಮ್ ಇಲ್ಲಪ್ಪ, ನಂಗೆ ಬೇಡ, ನಂಗೆ ಅಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲ. ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ ಸಾಕಾಗಿ ತುಂಬ ಕಾಲು ನೋವು ಬಂದು ಸುಸ್ತಾಗಿ ಎಲ್ರಿಗೂ ತಿಂಡಿಗೆ ಕರ್ಕೊಂಡು ಬಂದಿದ್ದೀನಿ. ತಿಂಡಿ ಮಾಡ್ತಾ ಇದ್ದಾರೆ ನೋಡಿ, ಹೇಳಿದ್ದಾರೆ ತಿಂಡಿ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ದೋಸೆ ಆರ್ಡರ್ ಮಾಡಿದ್ದಾರೆ, ಆನಿಯನ್ ದೋಸೆ. ಮೇಡಮ್ ಅವರು ಮಸಾಲೆ ದೋಸೆ, ಮೇಡಮ್ ಮಸಾಲೆ ದೋಸೆ, ನಮ್ಮದು ದೋಸೆ ಇದೆ. ಪಡ್ಡೋಲ ಇದೆ, ಚೆನ್ನಾಗಿದೆ, ನೋಡ್ಬೇಕು ಪಡ್ಡೋಲ. ನನಗೆ ಹೇಳಬೇಕು ಅಂತಂದರೆ ಈ ಹೋಟೆಲೇನು ಅಷ್ಟು ಇಷ್ಟ ಆಗಲಿಲ್ಲ. ಏನೋ ನನಗೆ ನೀಟಾಗಿರ್ಬೇಕು, ಕ್ಲೀನಾಗಿರಬೇಕು, ಬಾಳೆ ಎಲೆಲ್ಲ ಹಾಕಿ ಕೊಟ್ಟಿದ್ರು. ಬಟ್ ಅಂದ್ರೂ ನನಗೇನು ಅಷ್ಟು ಹೈಜೀನ್ ಅಂತ ಅನ್ನಿಸ್ಲಿಲ್ಲ. ಯಾವ ಹೋಟೆಲ್ ಅಂತ ಅದಕ್ಕೆ ನಾನೇನು ತೋರಿಸ್ತಾ ಇಲ್ಲ. ನಾವಿಲ್ಲಿ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಹೊರಟ್ವಿ. ಹಶ್ವಾಗಿತ್ತಲ್ಲ, ಇನ್ನೇನು ಮಾಡೋದು, ಹಾಗಾಗಿ ಇಲ್ಲೇ ಮಾಡಿದ್ವಿ. ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ವಿಜಯ ವಿಠ್ಠಲ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಒಂದು ದೊಡ್ಡ ಎಲೆಕ್ಟ್ರಿಕ್ ವೆಹಿಕಲ್ ಇತ್ತು. ಇಲ್ಲಿ ತುಂಬಾ ಕ್ಯೂ ಇರುತ್ತೆ. ವೀಕೆಂಡಲ್ಲಿ ಏನಾದ್ರು ಬಂದರೆ ನಡ್ಕೊಂಡು ಹೋದರೆ ಬೆಟರ್ ಅಂತ ಅನಿಸುತ್ತೆ. ತುಂಬ ದೂರ ಏನಿಲ್ಲ, ಸಾಕಷ್ಟು ಜಾಗಗಳನ್ನ ನೋಡ್ಕೊಳ್ತಾ ನಾವು ನಡ್ಕೊಂಡು ಹೋಗ್ಬೋದು. ಬಟ್ ನಮ್ಗೆ ಅಷ್ಟೊಂದು ಸಮಯ ಇರಲಿಲ್ಲ. ಯಾಕೆ ಅಂತ ಅಂದರೆ ನಾವು ಇಲ್ಲಿಂದ ವಿರೂಪಾಕ್ಷ ಟೆಂಪಲ್ಗೆ 1 ಗಂಟೆ ಒಳಗಡೆ ರೀಚ್ ಆಗಬೇಕಾಗಿತ್ತು. ಅಲ್ಲಿ 1:15 ಟೆಂಪಲ್ ಕ್ಲೋಸ್ ಆಗುತ್ತೆ. ಹಾಗಾಗಿ 12:45 1 ಗಂಟೆ ಒಳಗಡೆಲ್ಲ ನಾವು ರೀಚ್ ಆಗಬೇಕಾಗಿತ್ತು. ಬಟ್ ನಾವು ಅಲ್ಲಿ ಇಲ್ಲಿ ಜಾಗಗಳನ್ನ ನೋಡ್ಕೊಳ್ತಾ ತುಂಬ ಜಾಸ್ತಿ ಟೈಮ್ ಮಾಡಿಬಿಟ್ಟು ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ರೂ ನಮಗೆ ಟೈಮ್ ಸಾಕಾಗಲಿಲ್ಲ. ಫುಲ್ ಡೇ ಇದ್ರೂ ಸಾಕಾಗಲ್ಲ. ಇಲ್ಲಿ ಇನ್ನೂ ಸಾಕಷ್ಟು ಜಾಗಗಳು ನಾವು ನೋಡಲೇ ಇಲ್ಲ. ಹಾಗೆಯೇ ಹೋಗ್ತಾ ಇದ್ದೀವಿ. ವಿರೂಪಾಕ್ಷ ಟೆಂಪಲ್ಗೆ ಹೋಗೋ ಕಾರಣಕ್ಕೋಸ್ಕರ ನಾವು ಎಲೆಕ್ಟ್ರಿಕ್ ವೆಹಿಕಲ್ ಇದು ಕೂತ್ಕೊಂಡ್ವಿ. ಚಿಕ್ಕದು ಬೇಗ ಹೋಗುತ್ತೆ ಅಂತೇಳಿ. ನೋಡಿದ್ರೆ ದೊಡ್ಡದೇ ಹೊರಡ್ತು, ಚಿಕ್ಕದು ಹೊರಡಲೇ ಇಲ್ಲ. ಫೈನಲಿ ಇದು ಕೂಡ ಹೊರಡ್ತು. ಬೇಗನೆ ಹೋದ್ವಿ ಅಂತಲೇ ಹೇಳ್ಬೋದು. ಹಾಯ್, ಯಾವ ಸ್ಕೂಲು? ಆದರ್ಶ. ಎಲ್ಲಿ? ಸಿರ್ಗುಪ್ಪ. ನೋಡಿದ್ರೆ ಎಲ್ಲ ಇದೇ ಫಸ್ಟಾ ಇವಾಗ ಬರ್ತಾ ಇರೋದು? ಇದೇ ಫಸ್ಟಾ? ಬೆಂಗಳೂರು
ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಬರ್ತಾ ಅವರೇನೆ ಹಾಯ್ ಅಂದರು. ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ನಲ್ಲ, ಹಾಗಾಗಿ ಮಕ್ಕಳು ಖುಷಿ ಆಯಿತು. ತುಂಬ ಜನ ಮಾತಾಡ್ಸಿದ್ರು ಇದೇ ರೀತಿ ನಾನು ವೀಡಿಯೋ ಮಾಡ್ತಿರುವಾಗ, ವೀಡಿಯೋ ಮಾಡ್ಕೊಳ್ತಿರೋ ತುಂಬ ಜನ ಮಾತಾಡ್ಸಿದ್ರು, ಖುಷಿ ಆಯಿತು. ಹಾಗೆಯೇ ಇವಾಗ ನಾವು ವಿಜಯ ವಿಠಲ ಟೆಂಪಲ್ ಎಂಟ್ರೆನ್ಸ್ಗೆ ರೀಚ್ ಆಗಿದ್ದೀವಿ. ನಾವೇನು ಅಲ್ಲಿ ಅಂತಃಪುರ ನೋಡೋಕ್ಕೆ ಹೋಗಿದ್ವಲ್ಲ, ರಾಣಿಯರ ಮಹಲೆಲ್ಲ ನೋಡೋಕ್ಕೆ ಹೋಗಿದ್ವಲ್ಲ, ಅಲ್ಲಿ ತೊಗೊಂಡಿರೋ ಅಂಥ ಟಿಕೆಟ್ನೇ ಇಲ್ಲಿ ನಾವು ತೋರಿಸ್ಬಿಟ್ಟು ಒಳಗಡೆ ಹೋಗಿದ್ದಂಥದ್ದು. ಇಲ್ಲಿ ಏನಾದ್ರು ಟಿಕೆಟ್ ತೊಗೊಂಡ್ರೆ ನೀವು ಇಲ್ಲಿಂದ ಅಲ್ಲಿಗೆ ಹೋಗೋದಿದ್ರೆ ಅಲ್ಲಿ ಅದು ಯೂಸ್ ಆಗುತ್ತೆ. ಇದು ಒಂದು ಕಲ್ಲಿನ ಚಾರಿಯೆಟ್ ಅಂತ, ಅಂದರೆ ಕಲ್ಲಿನ ರಥ, 50 ರೂಪೀಸ್ ನೋಟಲ್ಲಿ ಇರುತ್ತಲ್ಲ ಅದೇನೆ. ಇದೇ ಒಂದು ಫೇಮಸ್ ಅಟ್ರಾಕ್ಷನ್ ಇಲ್ಲಿ ನಿಮಗೆ ಎಲ್ಲ ಗೊತ್ತಾಗಬೇಕು ಅಂತ ಅಂದರೆ, ಈ ಜಾಗನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದರೆ ಪ್ರೊಫೆಷ್ನಲ್ ಗೈಡ್ನ ತೊಗೊಂಡ್ರೆ ಒಳ್ಳೆಯದು. ಬಟ್ ನಾವು ತುಂಬ ಜನ ಏನು ಬಂದಿರಲಿಲ್ಲ, ನಾವೇ 4 ಜನ ಬಂದಿದ್ದು. ಮಕ್ಕಳು ಕೂಡ ಚಿಕ್ಕವರು, ಅವ್ರಿಗೆ ಅಷ್ಟೆಲ್ಲ ಗೊತ್ತಾಗೋದು ಇಲ್ಲ. ಅವರು ಸ್ವಲ್ಪ ದೊಡ್ಡವರು ಆದಮೇಲೆ ಬರ್ತೀವಲ್ಲ, ಆವಾಗ ಬೇಕಂದರೆ ನಾವು ಗೈಡ್ನ ತೊಗೊಳ್ಳೋಣ ಅಂತ ಹೇಳಿ ನಾವು ಇವಾಗ ಗೈಡೆಲ್ಲ ಏನು ತೊಗೊಳ್ಳಿಲ್ಲ. ಪಕ್ಕದಲ್ಲಿ ಗೈಡೆಲ್ಲ ತೊಗೊಂಡಿದ್ರಲ್ಲ, ಅವರೆಲ್ಲ ಏನೇನು ಹೇಳ್ತಾಯಿದ್ರು ಅದನ್ನೇ ನಾವು ಕೂಡ ಸ್ವಲ್ಪ ಕೇಳಿಕೊಂಡು ಹಾಗೆಯೇ ನೋಡಿಕೊಂಡು ಹೋದ್ವಿ. ಇವಾಗ ಬಂದಿರೋವಂಥದ್ದು ಇದೇ ಟೆಂಪಲ್, ವಿಜಯ ವಿಠಲ ಟೆಂಪಲು. ಇಲ್ಲಿಂದ ಈ ಒಂದು ಜಾಗದಿಂದ ಅಂಜನಾದ್ರಿ ಬೆಟ್ಟ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಲೆಫ್ಟ್ ಸೈಡಲ್ಲೇ ಅಂಜನಾದ್ರಿ ಬೆಟ್ಟ. ಇಲ್ಲಿಂದ ಅಲ್ಲಿಗೆ ಒಂದು 29 ಕಿಲೋಮೀಟರ್ಸ್ ಇದೆ ಅಷ್ಟೇ. ಅಂಜನಾದ್ರಿ ಬೆಟ್ಟಕ್ಕೂ ಹಂಪಿಗೂ ತುಂಬಾ ಹತ್ತಿರ ಆಗುತ್ತೆ. ಇದೇ ಒಂದು ಜಾಗದಲ್ಲಿ ಕಲ್ಲನ್ನು ನುಡಿಸಿದ್ರೆ ಸಂಗೀತ ಬರುತ್ತಲ್ಲ, ಆ ಜಾಗ ಇದು. ಆದರೆ ನಮಗೆ ಅಲ್ಲಿಗೆಲ್ಲ ಎಂಟ್ರಿ ಇಲ್ಲ, ಇವಾಗ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿದ್ದಾರೆ. ಯಾರೂ ಹೋಗೋ ಹಾಗಿಲ್ಲ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಇದೇ ಒಂದು ಜಾಗ ಅದು. ಇದು ಕಪ್ಪೆ, ಕಪ್ಪೆ ಥರ ಕಾಣಿಸ್ತಯ್ಯಾ? ದೂರ ಹೋಗಪ್ಪ, ದೂರದಿಂದ ನೋಡಪ್ಪ. ಕಪ್ಪೆ ಇದು ನಾಗರಾವ ಥರ ಕಾಣಿಸ್ತಯ್ಯಾ? ಕಾಣಿಸ್ತಯ್ಯಾ? ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಬಂದಂಗೆ ಇಟ್ಕೊಂಡ್ರೆ ಆಂಜನೇಯ ಕಾಣಿಸ್ತಯ್ಯ? ಆಂಜನೇಯ ಹಿಂಗೆ ಬರ್ತಯ್ಯಾ? ಕಾಲು ಇಲ್ಲಿದೆ. ಮತ್ತೆ ಹಿಂಗೆ ಮುಚ್ಚಿದ್ರೆ ಮಂಗ. ಮ್ಯೂಸಿಕಲ್ ಸ್ಟೋರಿಂಗ್ ಹೊಡಿಬೇಕು. ಗೊಂಬೆ ಮಂಟಪ, ಇಲ್ಲಿ ಮ್ಯೂಸಿಕಲ್ ಸ್ಟೋನ್ ಇದೆಯಾ? ಆದರೂ ಸರಿಯಾಗಿ ಮಾಡಿದ್ರೆ ಕಣಬೇಕು ಅವಾಗೆಲ್ಲ ಅಲ್ವಾ? ಅಲ್ಲ ನೋಡ್ತಾ ಇರಲ್ಲ, ಅವ್ರದೇ ಒಂದು ಲೋಕನ ಸೃಷ್ಟಿ ಮಾಡ್ಕೊಂಡ್ರೆ ಕಣ ಸರಿಯಾದ ರಾಜರು. ನಾವು ವಿಜಯ ವಿಠಲ್ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಇವಾಗ ವಿರೂಪಾಕ್ಷ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ಈಸ್ಟ್ ಫೇಸಿಂಗ್ ಡೋರ್ನ ಕ್ಲೋಸ್ ಮಾಡಿದ್ದಾರೆ, ಅಂದರೆ ನಾರ್ತ್ ಫೇಸಿಂಗ್ ಡೋರಿಂದನೇ ದರ್ಶನಕ್ಕೆ ಎಂಟ್ರಿ ಇರೋ ಅಂಥದ್ದು. ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಇವಾಗ ಹೊರಡ್ತಾ ಇದ್ದೀವಿ. ಆಟೋದವರು ಕೂಡ ಇಲ್ಲಿಗೆ ಲಾಸ್ಟ್ ಮಾಡಿದ್ರು, ಇಲ್ಲಿಂದ ಕರ್ಕೊಂಡೋಗಿ ಇಲ್ಲಿಗೆ ಕರ್ಕೊಬಂದು ಬಿಟ್ಟರು. ಅವರ ಚಾರ್ಜಸ್ ಬಂದು 1000 to 1200. ನಾವು 200 ಎಕ್ಸ್ಟ್ರಾ ಕೊಟ್ವಿ. 1200 ಅಂತ ಹೇಳಿದರು, ನಾವು 1000 ಅಂತ ಹೇಳಿದ್ವಿ. ಆಮೇಲೆ ಕೊನೆಗೆ ಎಲ್ಲ ನಮಗೆ ನೀಟಾಗಿ ತೋರಿಸಿದ್ರು. ನಮಗೆ ಪಿಕಪ್ಪು ಡ್ರಾಪ್ ಆಗಿರ್ಬೋದು, ಯಾವುದೇ ರೀತಿ ಏನು ತೊಂದರೆ ಇಲ್ಲದೆ ನಮಗೆ ಕರ್ಕೊಬಂದು ಬಿಟ್ರಲ್ವ, ಹಾಗಾಗಿ ನಾವೇ 1200 ಅವ್ರು ಮುಂಚೆ ಏನು ಹೇಳಿದರು ಅದೇ ಪ್ರೈಸ್ನ ನಾವು ಪೇ ಮಾಡಿದ್ವಿ. ಟೆಂಪಲ್ ಕೂಡ ನೋಡಿಕೊಂಡು ಇವಾಗ ನಾವು ವಾಪಸ್ಸು ಬೆಂಗಳೂರಿಗೆ ಹೊರಡಬೇಕು. ಚೆನ್ನಾಗಿತ್ತು ಈ ಒಂದು ಜರ್ನಿ, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಂಗೆ ತುಂಬಾ ಇಷ್ಟ ಆಯಿತು. ನನಗೆ ಈ ರೀತಿ ಒಂದು ಹಿಸ್ಟಾರಿಕಲ್ ಪ್ಲೇಸ್ಗಳನ್ನ ನೋಡೋದಾಗಿರ್ಬೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ಎಲ್ಲ ತುಂಬ ಇಷ್ಟ ಆಗುತ್ತೆ. ವಿರೂಪಾಕ್ಷ ಟೆಂಪಲ್ ಅಪೋಸಿಟ್ಗೆ ಸ್ವಲ್ಪ ಮುಂದೆ ಹೋದರೆ ನಮಗಿಲ್ಲಿ ನಂದಿ, ಈ ರೀತಿ ಮೆಟ್ಲುಗಳು, ಲೊಕೇಶನ್ ತುಂಬಾ ಚೆನ್ನಾಗಿದೆ. ಫೋಟೋಶೂಟ್ಗಂತೂ ಮಾಡಿಸಿದ ಜಾಗ ಅಂತ ಹೇಳ್ಬೋದು. ನೀವೇನಾದ್ರು ಒಳ್ಳೊಳ್ಳೆ ಫೋಟೋಸ್ ತಕ್ಕೋಬೇಕು ಅಂತ ಅಂದರೆ ಖಂಡಿತ ಹೋಗ್ಬೋದು. ಇವಾಗ ನಾವು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಈ ಒಂದು ರೋಡ್ ಬಂದು ಬೆಂಗಳೂರಿಂದ ಮುಂಬೈ ಹೈವೇ ಇದೆ ಅಲ್ಲ, ಅದೇ ರೋಡು. ಕಂಪ್ಲೀಟ್ಲಿ ಒಂದೇ ರೋಡು, ಎಲ್ಲೂ ರೋಡ್ ತುಂಬ ಹಾಳಾಗಿಲ್ಲ, ತುಂಬಾ ಚೆನ್ನಾಗಿದೆ ರೋಡು. ಹೊಸಪೇಟೆ ಹತ್ರ ಒಂದು ಡ್ಯಾಮ್ ಕೂಡ ಇದೆ, ತುಂಗಭದ್ರಾ ಡ್ಯಾಮು. ನಾವು ಅದನ್ನೆಲ್ಲ ನೋಡೋಕ್ಕೆ ಹೋಗಲಿಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿ ಹೊರಟ್ಬಿಟ್ವಿ ನಾವು. ವಿಂಡ್ ಮಿಲ್ಸ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ಇವಾಗ ವಾಯ್ಸ್ ಓವರ್ ಕೊಡಬೇಕಿದ್ರೆ ನೋಡಿಬಿಟ್ಟು ನಾನು ತುಂಬಾ ಇಷ್ಟ ಆಗ್ತಾಯಿತ್ತು ನನಗೆ. ನೆಕ್ಸ್ಟ್ ಟೈಮ್ ನಾವೆಲ್ಲರೂ ಟ್ರಿಪ್ ಮಾಡಿದಾಗೂ ಕೂಡ ಆದಷ್ಟು ಒಳ್ಳೊಳ್ಳೆ ಮೆಮೊರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಒಂದು ಮೆಮೊರೀಸ್ ನನಗೂ ಕೂಡ ಅಷ್ಟೇ. ಯೂಟ್ಯೂಬಲ್ಲಿ ನನ್ನ ಚಾನೆಲ್ ಓಪನ್ ಮಾಡಿದಾಗ ನಾವು ಹಂಪಿಗೆ ಹೋಗಿದ್ದಂಥದ್ದು, ಅಲ್ಲಿ ಸ್ಪೆಂಡ್ ಮಾಡಿದಂಥ ಟೈಮ್ ಎಲ್ಲದೂ ತುಂಬಾ ಖುಷಿ ಕೊಡುತ್ತೆ ಅಲ್ವಾ. ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಪ್ಪ ಬಂದು ಎಷ್ಟೊತ್ತಾಯಿತು, ಟ್ರಾಫಿಕಲ್ಲಿ ಬೆಂಗಳೂರು ಟ್ರಾಫಿಕಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದೀವಿ ಗುರು.
ಅಷ್ಟೊತ್ತಿಗೆಲ್ಲ ಮನೇಲಿರಬೇಕಾಗಿತ್ತು. ಸಂಡೇ ವೀಕೆಂಡು, ಹಬ್ಬದ ವೀಕೆಂಡು, ಟ್ರಾಫಿಕಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದೀವಿ. ನೋಡ್ಬೋದು ನೀವು ಹೆಂಗಿದೆ ಅಂತೇಳಿ ಪರಿಸ್ಥಿತಿ. ಯಪ್ಪ, ಇಷ್ಟೊಂದು ಟ್ರಾಫಿಕಲ್ಲಿ ನಾವು ಯಾವತ್ತೂ ಸಿಗಾಕೊಂಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಇಷ್ಟು ಟ್ರಾಫಿಕಲ್ಲಿ ನಾವು ಸಿಗಾಕೊಂಡಿರೋದು. ಬೆಳ್ಳಿ ಇಲ್ಲ, ಬೆಳ್ಳಿ ಅವಳು ಏನೋ ಅಜ್ಜಿ ಮನೆಗೆ ಹೋಗ್ಬಿಟ್ಲು ಊರು. ಹೌದೌದೌದು. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಾನಿನ್ನೂ ಬರಲ್ಲ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.